ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಅಂಬಿಕಾವೆ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ತೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ನಾವು ವ್ಲಾಗ್ ಮಾಡೋಕ್ಕೆ 2 ಕಾರಣ ಇದೆ. ಮೂರನೇದು ಏನಂತ ಹೇಳ್ತೀನಿ. ಮೂರನೇದು ಸಿಲಿ ರೀಸನ್ ಅಷ್ಟೇ. ಸೊ 2 ಮೇನ್ ಕಾರಣ ಏನಂದರೆ, ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಇನ್ನೊಂದು ಮೇನ್ ಕಾರಣ ಏನಂದರೆ ರಿಪ್ಲೈಯಿಂಗ್ ಟು ಬ್ಯಾಡ್ ಕಮೆಂಟ್ಸ್. ಅಂದರೆ ಅಷ್ಟೊಂದೇನು ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ, ಬಟ್ ಸ್ಟಿಲ್ ಒಂದು ಕ್ವಶನ್ ಜಾಸ್ತಿ ರಿಪೀಟ್ ಆಗ್ತೈತೆ. ಅದೊಂದು ಕ್ವಶನ್ಗೆ ನಾವು ಆನ್ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ವ್ಲಾಗ್ನ ಯಾರೂ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಎಲ್ಲರೂ ಕೊನೆವರೆಗೂ ಅಂದರೆ ಪೂರ್ತಿ ಈ ವ್ಲಾಗ್ನ ನೋಡಿ ಸಪೋರ್ಟ್ ಮಾಡಿ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮೂರನೇದೇನೆಂದರೆ ಏನಿಲ್ಲ, ಜಸ್ಟ್ ಈ ಡೈಲಿ ವ್ಲಾಗ್ ಆಗಿರುತ್ತಲ್ವಾ, ಹಾಗೆ ಎಲ್ಲೋ ಹೋಗ್ತಾ ಇದ್ವಿ, ಅದನ್ನು ವ್ಲಾಗ್ ಮಾಡೋಣ ಅಂತ ಅಷ್ಟೇ. ಸೊ ಬನ್ನಿ ಇವಾಗ ಹೋಗೋಣ. ಎಲ್ಲಿ ಹೋಗ್ತೀನಿ ಅಂತ ಇವಾಗ ಹೇಳಲ್ಲ, ಅದೇನು ಇಲ್ಲಿ ಸಸ್ಪೆನ್ಸ್ ಏನಲ್ಲ, ಜಸ್ಟ್ ಹಾಗೆ ಹೋಗ್ತಾ ಸಿಗೋಣ ಅಷ್ಟೇ. ಬನ್ನಿ ಬರೋಣ. ಇವಾಗ ಹೋಗ್ತಾ ಇದ್ದೀವಿ. ಇದು ಸುಮ್ಮನೆ ಹಾಗೆ ಡೈಲಿ ವ್ಲಾಗ್ ಅಲ್ವಾ, ಅದಕ್ಕೆ ಅಂಗಡಿಗೆ ಹೋಗ್ತಾ ಇದ್ವಿ, ಅದೇ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಅದೇನು ಕ್ವಶನ್ಸ್ ಅಪ್ಪ ಅಂತಂದರೆ ನಿಮಗೆ ಗೊತ್ತು, ಆಲ್ಮೋಸ್ಟ್ ನಿಮ್ಮೆಲ್ರಿಗೂ ಒಂದು ಡೌಟ್ಸ್ ಇರುತ್ತೆ. ಎಷ್ಟೊಂದು ಜನ ಎಷ್ಟೊಂದು ಡೌಟ್ಸ್ನ ಕೇಳಿದ್ದೀರಾ. ನಾನು ಯಾವ ಡೌಟ್ಸು ಯಾವ ಕ್ವಶನ್ನು ಜಾಸ್ತಿ ರಿಪೀಟ್ ಆಗಿ ಬಂದಿದ್ದು ಆ ಕ್ವಶನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಆನ್ಸರ್ ಕೊಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಅದಕ್ಕೆ ಆನ್ಸರ್ ಕೊಡೋಣ ಅಂತ ಇದ್ದೀನಿ. ಈ ವ್ಲಾಗನ್ನು ಪೂರ್ತಿ ನೋಡಿ. ನೀವು ಮೇ ಬಿ ನೀವು ಇಷ್ಟು ಜನ ನೋಡ್ತಾ ಇರೋ ವ್ಲಾಗಲ್ಲಿ ಅವರು ಆ ಕ್ವಶನ್ ಕೇಳಿರ್ಬೋದೇನೋ, ನಂಗೆ ಗೊತ್ತಿಲ್ಲ. ಬಟ್ ಇದು ಯಾರ್ಯಾರು ಆ ಕ್ವಶನ್ ಕೇಳಿದಾರೋ ಅವ್ರಿಗೋಸ್ಕರ ಮಾತ್ರ ನೋಡ್ತೀವಿ. ನೋಡಿ ದೇವಸ್ಥಾನ, ಹಾಗೆ ಹೋಗ್ತಾ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಎತ್ತ ಅಂತ ನಾನೇನು ಹೇಳಕ್ಕೆ ಹೋಗಲ್ಲ. ನಾನು ಯಾಕೆ ಏನು ಹೇಳಲ್ಲ ಅಂತ ಹೇಳ್ಬಿಟ್ಟು ನಾನು ಅಂಗಡಿಗೆ ಹೋಗಿ ಬಂದಮೇಲೆ ಹೇಳ್ತೀನಿ. ಅದಕ್ಕೂ ಒಂದು ರೀಸನ್ ಇದೆ, ಅಂಗಡಿಗೆ ಹೋಗಿ ಬಂದ್ಬಿಟ್ಟು ಹೇಳ್ತೀನಿ. ಎವಿ ಬಿಸಿಲಲ್ಲ ಗುರು, ಅದಕ್ಕೆ ಕಬ್ಬಿನಲ್ಲಿ ಕುಡ್ಕೊಂಡು ಆಮೇಲೆ ಹಂಗೆ ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಕಬ್ಬಿನಲ್ಲಿ ತಗೊಂಡ್ವಿ ಇಬ್ಬರು. ಕುಡಿದ್ಬಿಟ್ಟು ಆಮೇಲೆ ಇದ್ರ ಏನಕ್ಕೆ ಬಂದಿದ್ದು ಏನಿಲ್ಲ ಅಂತ ಹೇಳೋಣ ಅಂತ ಮನೆಗೆ ಹೋಗ್ತಾಯಿದ್ವಿ. ಮನೆಗೆ ಹೋಗೋದ್ಮೇಲೆ ಅದೇನೋ ಕಂಪ್ಲೀಟಾಗಿ ಇವಳು ಹೇಳ್ತಾಳಂತೆ, ಅದಕ್ಕೋಸ್ಕರ ಸುಮ್ಮನೆ ಹೋಗೋಣ ಅಂತ. ಈ ಉರಿಯೋ ಬಿಸಿಲಲ್ಲಿ ಒಂದು ಕಬ್ಬಿನಲ್ಲಿ ಕುತ್ಕೊಂಡು ಸೊ ಏನೋ ತೊಗೋಬೇಕಿತ್ತು, ತೊಗೊಂಡೆ. ನಾನು ಇದನ್ನು ತೊಗೊಳೋದನ್ನು ಕೂಡ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಒಂದು ರೀಸನ್ಗೆ ನಾನು ವೀಡಿಯೋ ಮಾಡಲಿಲ್ಲ. ಅದು ಯಾಕೆ ಏನು ಎತ್ತ ಅಂತ ನಾನು ಮನೆಗೆ ಹೋದ್ಮೇಲೆ ಹೇಳ್ತೀನಿ. ನಾನು ಹೋಗಿದ್ದು ಬಟ್ಟೆ ತರಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ನಾನು ಎಲ್ಲಿ ಬಟ್ಟೆ ತೊಗೋತೀನಿ ಅಂತ ತುಂಬ ಜನ ಕೇಳ್ತಾ ಇದ್ರು, ನೀವು ಹಾಕೋ ಡ್ರೆಸ್ಗಳು ಚೆನ್ನಾಗಿರುತ್ತೆ ಅಕ್ಕ ಅಂತ ಹೇಳ್ಬಿಟ್ಟು. ನಾನು ಅದ್ರದ್ದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನಾನು ಯಾವುದೇ ವೀಡಿಯೋ ಮಾಡಿದ್ರು ಎಲ್ಲ ಬರೀ ಪ್ರಮೋಷನ್ನೇ ಮಾಡ್ತೀರಾ, ಪ್ರಮೋಷನ್ ಅಂತೀರಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳೋದೇ ಬೇಡ, ಅಂಗಡಿ ನೀವು ಹೋಗಿ ತೊಗೊಬರೋಣ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇದೇ ಡ್ರೆಸ್. ಸೊ ಕಾಣಲ್ಲ ಅನಿಸುತ್ತೆ, ಈ ಡ್ರೆಸ್ ನೀವು ನೋಡ್ತಾ ಇರ್ಬೋದು. ಈ ಡ್ರೆಸ್ನ ತೊಗೊಂಡ್ಬಂದೆ. ಈ ಡ್ರೆಸ್ ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಗೊತ್ತು, ನಾನು ಬ್ಲ್ಯಾಕ್ ತುಂಬ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಬೇಲ್ ಕೂಡ ಬಂದಿದೆ. ಫುಲ್ ಅಂದರೆ ಲಾಂಗ್ ಇದೆ. ನಾನು ಲಾಂಗೇ ಅಲ್ವಾ ಹಾಕೋದು, ಸೊ ಫುಲ್ ಸ್ಲೀವ್ ಇದೆ, ಸೊ ಲಾಂಗ್ ಇದೆ. ಇದು ನಂಗೆ ಇಷ್ಟ ಆಯಿತು. ಸೊ ನಾನು ಅಂಗಡಿಗೆ ಹೋಗಿದ್ದೆ ಬಟ್ಟೆ ತರೋಣ ಅಂತ ಹೇಳ್ಬಿಟ್ಟು. ನಾನು ಹೇಳ್ಕೋಬೇಕು ನಿಮ್ಮ ಹತ್ರನೇ ಅಂತಲೇ ಇದ್ದೆ, ನಾನು ಯಾವ ಶಾಪಲ್ಲಿ ಬಟ್ಟೆ ತಗೋತೀನಿ ಏನು ಅಂತ ಹೇಳ್ಬಿಟ್ಟು. ಇವಾಗ ನಾನು ಹೋಗ್ಬಿಟ್ಟು ಆ ಶಾಪಲ್ಲಿ ಹೋಗ್ಬಿಟ್ಟು ನಾನು ಬಟ್ಟೆ ತೊಗೊಳೋದನ್ನ ವೀಡಿಯೋ ಮಾಡಿದ್ರೆ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತೀರಾ. ಅದಕ್ಕೆ ಅಂಗಡಿ ಮಾಡಬೇಡ, ಸುಮ್ಮನೆ ಪ್ರಮೋಷನ್ ಮಾಡ್ತಾ ಇದ್ದೀವಿ ಅನ್ಕೊತಾರೆ. ಇಲ್ಲ, ಅವತ್ತಿಂದ ಕೇಳ್ತಿದ್ವಿ ಬಟ್ಟೆನ, ಅದಕ್ಕೋಸ್ಕರ ಕೊಡಿಸ್ತಾ. ಇವತ್ತು ಬೇಲ್ ಕೂಡ, ದುಪ್ಪಟ್ಟ ಕೂಡ ಬಂದಿದೆ. ಸೊ ನಾನು ಆನ್ಲೈನಲ್ಲೇ ಜಾಸ್ತಿ ಬುಕ್ ಮಾಡ್ತಾ ಇದ್ದೆ, ಬಟ್ ಅಲ್ಲೊಂದು ಹೊಸ್ದಾಗಿ ಅಂಗಡಿ ಓಪನ್ ಆಗಿದೆ. ನಾನು ಆಲ್ರೆಡಿ 1-2-3 ಸತಿ ತೊಗೊಂಡಿದ್ದೀನಿ. ಬಟ್ಟೆ ಕ್ವಾಲಿಟಿ ಅಂತ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು. ನನಗೆ ಈ ಡ್ರೆಸ್ಸಲ್ಲಿ ಹಾಕಿದ್ರು ಇಷ್ಟ ಆಗಿತ್ತು. ಹೇಳೋಣ ಅಂದ್ಕೊಂಡೆ ಯಾವ ಶಾಪು ಏನು ಎತ್ತ ಅಂತ, ಬಟ್ ಪ್ರಮೋಷನ್ ಅನ್ಕೋತೀರಾ ಅಂತ ಸುಮ್ಮನೆ ಅದೇ. ಇವಾಗ ಮೇನ್ ರೀಸನ್, ವ್ಲಾಗ್ ಮಾಡ್ತಾರೋ ಮೇನ್ ಟಾಪಿಕಿಗೆ ಬರೋಣ ಏನಂತ ಹೇಳ್ಬಿಟ್ಟು ಬನ್ನಿ. ಇವಾಗ ನಾವು ವ್ಲಾಗ್ ಮಾಡ್ತಾರೋ ಮೇನ್ ಟಾಪಿಕಿಗೆ ಬರೋಣ. ತುಂಬ ಕ್ವಶನ್ಸ್ ಅಂದರೆ ನಾನು ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ ಈ ವ್ಲಾಗಲ್ಲಿ ಅಂತ ಹೇಳಿದ್ದೆ. ಮೋಸ್ಟ್ ರಿಪೀಟೆಡ್ ಆಗಿ ಬರ್ತಾರೋ ಕ್ವಶನ್ ಏನಪ್ಪ ಅಂತಂದರೆ ಬ್ಯಾಡ್ ಕಮೆಂಟ್ ಅಂತಲ್ಲ, ತುಂಬ ಜಾಸ್ತಿ ಕೇಳ್ತೀರ. ನನಗೆ ಜಾಸ್ತಿ ನನ್ನ ವಿಡಿಯೋದಲ್ಲಿ ಬ್ಯಾಡ್ ಕಮೆಂಟ್ಸ್ ಬರಲ್ಲ, ಬಟ್ ಇದೊಂದು ಕಮೆಂಟ್ ಜಾಸ್ತಿ ಬರುತ್ತೆ. ನನಗೆ ರಿಪ್ಲೈ ಕೊಟ್ಟಿನೇ ಸಾಕಾಯಿತು, ಅದಕ್ಕೆ ವೀಡಿಯೋನೇ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಅದೇನು ಕ್ವಶನ್ ಅಂತಂದರೆ, ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ, ಯಾವಾಗಲೂ ರೀಲ್ಸು ಬ್ಲಾಗ್ಸೇ ಮಾಡ್ತಾ ಇರ್ತೀರ, ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಕೇಳ್ತೀರಾ. ಅದೊಂದು ಬೇರೆ ಕೇಳ್ತಾ ಇರ್ತೀರ. ಅದಕ್ಕೆ ನಾನು ಇವತ್ತು ಏನು ಕೆಲಸ ಏನು ಎತ್ತ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಅಂತಲೇ ಬಂದಿದ್ದೀನಿ. ಆನ್ಸರ್ ಮಾಡಬೇಕು ಕೆಲವೊಂದು ಕ್ವಶನ್ಸ್ಗೆ ಅಂತ ಹೇಳ್ಬಿಟ್ಟೆ ಬಂದಿದ್ದೀನಿ. ಇದೆಲ್ಲರಿಗೂ ಹೇಳ್ತಾ ಇಲ್ಲ ನಾನು. ಯಾರು ಆ ಥರ ಕಮೆಂಟ್ ಹಾಕಿರ್ತೀರ ಅಥವಾ ಯಾರಿಗೆ ಡೌಟ್ ಇದೆ ಏನು ಕೆಲಸ ಮಾಡ್ತಿದ್ದೀರಾ ನೀವು ಅಂತ ಡೌಟ್ ಇದೆಯೋ ಅವ್ರಿಗೋಸ್ಕರ ಈ ವಿಡಿಯೋ. ಅಂಬಿ, ಮೊದಲನೇದಾಗಿ ಏನು ಕೆಲಸ ಮಾಡ್ತಾ ಇದೀಯ ಅಂತ ಹೇಳಪ್ಪ ನೀನೆ. ಮೊದಲನೇದಾಗಿ ನಾನು ಒಂದು ಗುಜರಿ ಅಂಗಡಿ ಇದೆ, ನಮ್ದು ಸ್ವಂತ ಅಂಗಡಿ ಇದೆ. ಅದರಲ್ಲೇ ನಮ್ಮ ಬಾಮದಿ ಇವ್ರ ತಮ್ಮನ್ನೇ ನಾನು ಕೆಲಸ ಮಾಡಕ್ಕೆ ಇಬ್ಬರು ಕೆಲಸ ಮಾಡ್ತೀವಿ ಒಟ್ಟಿಗೆ. ಕೆಲಸ ಮಾಡಲ್ಲ, ಕೆಲಸಗಾರ ಏನಲ್ಲ, ಮಾಮೂಲಿ
ತಮ್ಮ ಅಲ್ವಾ, ಅದಕ್ಕೋಸ್ಕರ ಇಬ್ಬರು ಏನಿದ್ರು ನಾನು ಅರ್ಧ ಮಾಡ್ತೀನಿ, ಅವ್ನು ಅರ್ಧ ಮಾಡ್ತಾನೆ. ಮಾಮೂಲಿ ಅಲ್ಲೇ 24 ಗಂಟೆ ನಾನು ಅಲ್ಲೇ ಇರ್ತೀನಿ. ಏನೋ ಒಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರು 1 ಅವರ್ ಟೈಮ್ ಸಿಕ್ಕಾರೆ ವೀಡಿಯೋಸ್ ಮಾಡ್ತೀನಿ ಅಷ್ಟೇ. ಅದೇ ರೀತಿ ನಿಮಿಷ ಇರು ಮೇನ್ ಟಾಪಿಕ್ ಹೇಳ್ತೀನಿ ಇವಾಗ. ಏನ್ ಕೆಲಸ ಮಾಡ್ತೀರಾ, ಏನ್ ಮೈಬಾಕ್ಸ್ ದುಡಿಯಕ್ಕಾಗಲ್ವಾ ಅಂತ ಕೆಲವೊಬ್ರು ಕಮೆಂಟ್ ಹಾಕಿದ್ರೆ ಅದಕ್ಕೆ ರಿಪ್ಲೈ ಏನಂತ ಬರುತ್ತೆ ಅಂತಂದ್ರೆ, ಅವ್ರಿಗೇನ್ ಬಿಡಿ ಇನ್ಸ್ಟಾಗ್ರಾಮ್ ಇಂದ ಯೂಟ್ಯೂಬ್ ಇಂದ ದುಡ್ಡು ಬರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಇವಾಗ ಮೇನ್ ಆಗಿ ಆನ್ಸರ್ ಕೊಡಬೇಕು. ಫಸ್ಟ್ ಆಫ್ ಆಲ್ ನಮಗೆ ಯೂಟ್ಯೂಬ್ ಇಂದ ದುಡ್ಡು ಬಂದಿರಲಿಲ್ಲ. ನಾವು ಇತ್ತೀಚೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ನಾವು ಬರೀ ಒಂದೇ ತಿಂಗಳದ್ದು ಇನ್ನೂ ಪೇಮೆಂಟ್ ತಗೊಂಡಿರೋದು ಆಯ್ತಾ, ಬರೀ 1 ತಿಂಗಳದೇ ಪೇಮೆಂಟ್ ತಗೊಂಡಿರೋದು, ಇದೊಂದು ಕ್ಲಾರಿಟಿ ಆಯ್ತಾ. ಇನ್ನೊಂದು ಇನ್ಸ್ಟಾಗ್ರಾಮ್ ಇಂದ ನಮಗೆ ದುಡ್ಡು ಬರ್ತಾ ಇಲ್ಲ. ದುಡ್ಡು ಇನ್ಸ್ಟಾಗ್ರಾಮ್ ಇಂದ ಬರೋದು ಹೇಗೆ ಅಂತ ಗೊತ್ತಿದ್ರೆ ನಮಗೆ ಹೇಳಿ ದಯವಿಟ್ಟು, ನಾವೇ ಹೋಗಿ ದುಡ್ಡು ಬರಂಗ್ ಮಾಡ್ಕೊಂತೀವಿ. ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದ್ರಿಂದ ದುಡ್ಡು ಬರ್ತಾ ಇಲ್ಲ. ಯೂಟ್ಯೂಬ್ ಇಂದ ಒಂದೇ ತಿಂಗಳು ಇನ್ನೂ ದುಡ್ಡು ಬಂದಿರೋದಪ್ಪ. ಅದಕ್ಕೂ ಮುಂಚೆ ನಾವೇನ್ ಮಾಡ್ತಾ ಇದ್ವಿ ಅಂತ ನೀವು ಯಾರು ಯೋಚನೆ ಮಾಡ್ತಾ ಇಲ್ಲ ಹೊರತು, ಅಂದ್ರೆ ಹೇಳ್ದವ್ರು ಮಾತ್ರ ಯೋಚನೆ ಮಾಡ್ತಿದ್ದೀರಾ, ಅವ್ರು ಮಾಡ್ತಿಲ್ಲ ಹೊರತು. ಇವಾಗ ನಾವು ಮಾಡೋ ರೀಲ್ಸ್ ಮೇಲೆ ನಿಮ್ಗೆ ಇದಾಗ್ಬಿಟ್ಟಿದೆ. ಸೊ ಅದಕ್ಕೆ ಕೆಲಸ ಮಾಡ್ತಾ ಇದೀವಿ. ನಾನೇನ್ ಹೇಳ್ತೀನಿ ಅಂದ್ರೆ, ಫಸ್ಟ್ ಆಫ್ ಆಲ್ ಇವಾಗ ಅವ್ನು ಕೆಲಸ ಮಾಡ್ದಲೇನೆ ನನ್ನ ಕಮಿಟ್ಮೆಂಟ್, ನಮ್ಮಿಬ್ರು ಕಮಿಟ್ಮೆಂಟ್ ಹೇಳ್ಬೇಕಂದ್ರೆ, ಫಸ್ಟ್ ಒಂದು ಇವ್ನ ಅಂಗಡಿಯಿಂದ ಏನೇನು ಕಮಿಟ್ಮೆಂಟ್, ಇವ್ನ ಅಂಗಡಿಲಿ ಬರೋ ಇನ್ಕಮ್ ಇಂದ, ಇವ್ನ ದುಡಿಯೋ ದುಡ್ಡಿಂದ ಏನೇನೆಲ್ಲ ಖರ್ಚು ಮಾಡ್ತೀವಿ ಅಂತ ಹೇಳ್ತೀವಿ. ಒಂದು 15,000 ರೂಪಾಯಿ ಚೀಟಿ ಕಟ್ಟಬೇಕು, 7,500 ರೂಪಾಯಿ ಮೋಟ್ರ್ ಬಿಲ್ ಎಲ್ಲ ಸೇರ್ಬಿಟ್ಟು 8,000 ರೂಪಾಯಿ ಮನೆ ಬಾಡಿಗೆ ಕಟ್ಟಬೇಕು. ಇವಂದು 6,500 ರೂಪಾಯಿ ಅಂಗಡಿ ಬಾಡಿಗೆ ಕಟ್ಟಬೇಕು. ನನ್ನ ತಮ್ಮಂಗೆ 8,000 ರಿಂದ 9,000 ರೂಪಾಯಿ ಪೇಮೆಂಟ್ ಕೊಡಬೇಕು. ಅವ್ನು ಎಷ್ಟೇ ಹೆಲ್ಪ್ ಮಾಡ್ತಾನೆ ಅಂದ್ರು ಫ್ರೀಯಾಗಂತೂ ಯಾರು ಮಾಡಿಸ್ಕೊಳಕ್ ಇಷ್ಟಪಡಲ್ಲ. ಅವ್ನಿಗೆ 8,000 ರಿಂದ 9,000 ರೂಪಾಯಿ ಪೇಮೆಂಟ್ ಕೊಡಬೇಕು. ಮನೆ ರೇಷನ್ನು ಅದು ಇದು ಅಂತ ಹೇಳ್ಬಿಟ್ಟು ತಿಂಗಳಿಗೆ ನಮ್ಮಿಬ್ಬರಿಗೆ ನೀವು ನಂಬ್ತಿರೋ ಬಿಡ್ತಾರೋ 10,000 ರೂಪಾಯಿ ಅಲ್ಲೇ ಹೋಗುತ್ತೆ. ನೋಡಿದರೆಲ್ಲ ತುಂಬಾ ರಿಚ್ ಆಗವ್ರೆ ಅನ್ಕೊಂಡ್ಬಿಟ್ಟಾರೆ. ಕಷ್ಟ ಅವನಿಗೆ ಗೊತ್ತಿರುತ್ತೆ. 24 ಗಂಟೆ ಅಂಗಡಿಲೇ ಇರ್ತಾನೆ. ಇಲ್ಲೇ ಲೆಕ್ಕ ಹಾಕಿ 15,000 ರೂಪಾಯಿ ಚೀಟಿ, ಮನೆ ಬಾಡಿಗೆ ಅದು ಇದೆಲ್ಲ ಸೇರ್ಬಿಟ್ಟು ಒಂದು 15,000 ರೂಪಾಯಿ, ಇವ್ನ ಅಂಗಡಿ ಬಾಡಿಗೆ ಮನೆ ಬಾಡಿಗೆ ಸೇರಿ 15,000 ರೂಪಾಯಿ, 30,000 ರೂಪಾಯಿ ಇಲ್ಲೇ ಆಯ್ತು. ನನ್ನ ತಮ್ಮದೊಂದು 9,000-8,000 ರೂಪಾಯಿ ಅವ್ನ ಪೇಮೆಂಟ್, ಜೊತೆಗೆ ಅವ್ನ ಖರ್ಚು, ಇವ್ದು ಊಟದ ಖರ್ಚು, ಪೆಟ್ರೋಲ್ ಅಂತ ಸೇರಿದ್ರೆ ಅವ್ನದೊಂದು 10,000 ರೂಪಾಯಿ ಆಯ್ತು. ಸೊ 30 + 10 40,000 ಆಯ್ತು. ಆಮೇಲೆ ನೆಕ್ಸ್ಟ್ ನಮ್ಮ ಮನೆ ಟಿವಿ ಇಂದ ಫ್ರಿಜ್ ಇಂದ ಸೇರ್ಬಿಟ್ಟು ಲೋನ್ ಕಟ್ಟಬೇಕು. ಮತ್ತೆ ಹೊಸದಾಗಿ ಐಫೋನ್ ತಗೊಂಡಿದೀವಿ, ಅದ್ರದ್ದು ಕೂಡ ಲೋನ್ ಕಟ್ಟಬೇಕು. ಅಂದ್ರೆ EMI ಇವೆರಡರಿಂದ ಸೇರ್ಬಿಟ್ಟು 15,000 ಲೋನ್ ಕಟ್ತೀವಿ. ಇಲ್ಲಿಗೆ 55,000 ರೂಪಾಯಿ ಆಯ್ತು. ನೆಕ್ಸ್ಟ್ ಮನೆಗೆ ರೇಷನ್, ತರಕಾರಿಗಳು ತಿನ್ನಕ್ಕೆ ಎಲ್ಲ ಬೇಕಲ್ವಾ, ಅದಕ್ಕೊಂದು 10,000 ರೂಪಾಯಿ ಅಂತಾನೆ ಹೋಗುತ್ತೆ. ನಾನು ತಿಂಡಿಗೆ ತಿಂಗಳು ನೀವು ನಂಬ್ತಿರೋ ಬಿಡ್ತಿರೋ 3,000 ರೂಪಾಯಿ ಹೋಗುತ್ತೆ. ನಾನು ಅಷ್ಟು ತಿಂಡಿ ತಿಂತೀನಿ, ಬಟ್ ನೀವು ಯಾರಿಗೂ ಕಾಣಲ್ಲ, ಅದೆಲ್ಲ ತೋರಿಸ್ಕೊಳಕ್ ಆಗಲ್ಲ. ನಾನು ಜಾಸ್ತಿ ಫುಡ್ಡಿ, ನಾನು ಜಾಸ್ತಿ ತಿಂಡಿ ತಿಂತಾ ಇರ್ತೀನಿ. ನನಗೆ ಯಾವಾಗಲೂ ಸ್ಟಾಕ್ ತಿಂಡಿ ಇರಲೇಬೇಕು. ನಾನು ಒಬ್ಳಿಗೆ ಅಂತ ದಿವಸಕ್ಕೆ ಒಂದು 200-300 ರೂಪಾಯಿ ನಾನು ಒಬ್ಳಿಗೆ ತಿಂಡಿಗಂತಾನೆ ಖರ್ಚು ಮಾಡ್ತಾ ಇರ್ತಾನೆ. ಇನ್ನು ಮನೆ ತರಕಾರಿ ಅದು ಇದು ಅಂತೆಲ್ಲ ಹೋದ್ರೆ ಇಲ್ಲೇ ಲೆಕ್ಕ ಹಾಕೊಳ್ಳಿ 60,000 ರಿಂದ 65,000 ರೂಪಾಯಿ ನಮ್ಮ ಮನೆ ಖರ್ಚಿಗೆ ಬೇಕೇ ಬೇಕು. ಇಷ್ಟರಲ್ಲಿ ಒಂದಿಲ್ಲ ಅಂದ್ರೂ ನಮ್ಮ ಮನೆ ನಡೆಯಲ್ಲ ಮೇಯ್ನ್ ಆಗಿ ಅಲ್ವಾ. ಇಷ್ಟೆಲ್ಲ ಬೇಕೇ ಬೇಕು. ಚೀಟಿ ಕಟ್ಟಬೇಕು, ಮನೆ ಬಾಡಿಗೆ, ಅಂಗಡಿ ಬಾಡಿಗೆ, ನನ್ನ ತಮ್ಮನ ಪೇಮೆಂಟು, ಜೊತೆಗೆ EMI, ಟಿವಿದು, ಫ್ರಿಜ್ದು, ಐಫೋನ್ದು 3 EMI ಕಟ್ಟಬೇಕು. ಆಮೇಲೆ ಮನೆ ಬಾಡಿಗೆ. ಇಷ್ಟನ್ನ ಅವನು ಇಷ್ಟು ವರ್ಷದಿಂದ, ನಾವು ಮದುವೆ 6 ತಿಂಗಳಲ್ಲಿ 5 ತಿಂಗಳು ಇವನು 60,000 ಬರೀ ಇವನು ಅಂಗಡಿಲೇ ದುಡ್ಡು ತೆಗ್ದಿದ್ದಾನೆ. ಅಷ್ಟೇ ಅಲ್ಲ, ಜೊತೆಗೆ ವ್ಯಾಪಾರಕ್ಕೂ ಕಾಸು ಹಾಕಬೇಕು. ಇವನು ಗುಜ್ರಿ ಅಂಗಡಿ ಇರೋದ್ರಿಂದ ಅವ್ರು ದುಡ್ಡು ಕೊಡೋಕ್ಕಾಗಲ್ಲ. ಇವನು ಅವ್ರು ಕೊಡೋ ಏನೇ ಐಟಮ್ಗೆ ಇವ್ನು ಕಾಸು ಕೊಡಬೇಕು. ದಿವಸಕ್ಕೆ ಹಬ್ಬ ಅಂದ್ರೂ 4,000 ರಿಂದ 5,000 ರೂಪಾಯಿ ವ್ಯಾಪಾರಕ್ಕೆ ದುಡ್ಡು ಬೇಕಾಗುತ್ತೆ. ಹಬ್ಬ ಅಂದ್ರು ದುಡ್ಡು ಎಲ್ಲಿಂದ ಹೊಂಚಬೇಕು, ನೀವೇ ಅರ್ಥ ಮಾಡ್ಕೊಳ್ಳಿ. ಮೈಬಾಕ್ಸ್ ದುಡಿಯಲ್ಲ ಅಂತ ಹೇಳ್ತೀರಾ ಎಲ್ರು, ಬಟ್ ಹೇಳ್ದೋ ಸುಲಭ ಅಲ್ಲ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಕಷ್ಟ ಇರುತ್ತೆ. ಇವಾಗೇನೋ ಜಸ್ಟ್ 1 ಮಂತಿಂದ ಯೂಟ್ಯೂಬ್ದು ಕಾಸು ಬಂದಿದ್ಕೇನೆ, ವ್ಲಾಗ್ ಸ್ಟಾರ್ಟ್ ಮಾಡಿದ್ಕೇನೆ ನೀವೆಲ್ಲ ಹೇಳ್ತೀರಾ ಯೂಟ್ಯೂಬಿಂದ ಕಾಸು ಬರುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೂ ಮುಂಚೆ ಇವನ್ ಸ್ವಂತ ದುಡ್ಡೆಲ್ಲ ನಾವು ದುಡಿತಾ ಇದೀವಿ. ಇವಾಗ ಬರ್ತಾ ಇರೋ ದುಡ್ಡಿಂದ ನಾವು ನಮ್ಮ ಲೈಫಿಗೆ ಅಂತ ಎತ್ತಿರ್ತಾ ಇದೀವಿ. ಬರೋ ಯೂಟ್ಯೂಬಿಂದ ದುಡ್ಡನ್ನ ನಾವು ಮಾಡಿರೋದೇ ಇಲ್ಲಿವರೆಗೂ ಒಂದೇ ಪ್ರಮೋಷನ್, ಅಜ್ಮೇರದೊಂದು ರೀಸೆಂಟಾಗಿ ಯಾವುದೋ ಚಿಕ್ಕ ಪುಟ್ಟ ಮಾಡಿದ್ದೀವಿ. ಅಷ್ಟು ಚಿಕ್ಕ ಪ್ರಮೋಷನ್ಗೆ ನೀವು ಆಲ್ರೆಡಿ ನೀವು ಪ್ರಮೋಷನ್ ಮಾಡಕ್ಕೆ ಶುರು ಮಾಡ್ಕೊಂಡ್ರ. ಪ್ರಮೋಷನ್ ಮಾಡಿದ್ವಿ ಅಂತಂದ್ರೆ ಯಾರು ಕೋಟಿ ಒಟ್ಟಿಗೆ ಕೊಡಲ್ಲ. ಪ್ರಮೋಷನ್ ಮಾಡ್ತಿದ್ದೀವಿ ಅಂತಂದ್ರೆ ನಾವು ಅಜ್ಮೇರಾಗೆ ಸೂರತ್ಗೆ ಹೋದಾಗಲೂ ಎಷ್ಟೋ ಕಮೆಂಟ್ಸ್ ನೋಡಿದ್ದೀನಿ, ಇದಕ್ಕೆ ನೀವು ಹೋಗಿದ್ದು ಸೂರತ್ಗೆ ಅಂತ ಕೇಳಿದ್ದೀರ. ಹೌದು, ನಾವು ಪ್ರಮೋಷನ್ಗೆ ಅಂತಾನೆ ಹೋಗಿರ್ಬೋದು. ಇನ್ನೊಬ್ರು ಬಿಟ್ಟಿ ದುಡ್ಡು ಅಂತ ಹೇಳಿದ್ದಾರೆ ಎಷ್ಟೋ ಜನ. ಬಿಟ್ಟಿ ಅದು ಹೇಗಾಗುತ್ತೆ? ನಾವು ವಿಡಿಯೋ ಮಾಡ್ಕೊಡ್ದಲೆ, ನಾವು ಅಪ್ಲೋಡ್ ಮಾಡ್ದಲೆ, ನಾವು ಕಷ್ಟಪಟ್ಟು ಅಲ್ಲಿಗೆ ಹೋಗ್ದಲೆ, ನಾವು ವಿಡಿಯೋ ಮಾಡ್ಕೊಡ್ದಲೆ ಅವ್ರು ಹೇಗೆ ಕರ್ಸ್ಕೊತಾರೆ? ಅದಕ್ಕೂ ಮುಂಚೆ ಯೂಟ್ಯೂಬ್ ಅನ್ನೋದಿರಬೇಕು, ನಾವು ಗ್ರೋತ್ ಆಗಿರಬೇಕು, ಯಾವುದೇ ಪ್ರಮೋಷನ್ ಸಿಗಬೇಕು ಅಂದ್ರೂ. ಸೊ ನಿಮ್ಮ ಕ್ವಶನ್ಸ್ಗೆ ನಾನು ಆಲ್ಮೋಸ್ಟ್ ವಿಡಿಯೋ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ. ಇಷ್ಟಕ್ಕೆ ಅಲ್ಲಿ ಹೋದ್ವಿ ಅಂದ್ರೆ ಅದು ಫ್ಲೈಟ್ ಟಿಕೆಟಿಗೆ ಹೋಗುತ್ತೆ ಕಾಸು. ನೀವು ಎಷ್ಟೋ ಜನ ಫ್ಲೈಟ್ ಟಿಕೆಟ್ ಎಷ್ಟು ನಿಮ್ಮ ಯೂಟ್ಯೂಬಲ್ಲಿ ಬಂದಿರೋ ಅಮೌಂಟ್ ಬಂದಿರೋದೇ 1 ತಿಂಗಳು ದಿನ ಯೂಟ್ಯೂಬ್ದು. ನಾವು ರಿಪೀಟೆಡ್ ಆಗಿ 1 3 to 4 ಮಂತ್ಸ್ ಬಂದರೆ ನಾವು ಹೇಳ್ಬೋದು ನಮ್ಗೆ ಇಷ್ಟು ಬರುತ್ತೆ ತಿಂಗಳಿಗೆ ಅಂತ ಒಂದು ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೋದು. ಸಿಕ್ಕಿರೋದೇ 1 ಮಂತ್ ಯೂಟ್ಯೂಬ್ದು, ಅದು ಎಲ್ಲ ವೀಡಿಯೋಸ್ ಸೇರಿ ಸಿಕ್ಕಿರೋದೇ 1 ಮಂತ್ ಯೂಟ್ಯೂಬ್ ಪೇಮೆಂಟು. ಅದನ್ನ ಜಸ್ಟ್ ತಗೊಂಡು ಇವಾಗಿನೂ ನೆಮ್ಮದಿಯಾಗಿದ್ದೀವಿ. ಆಲ್ರೆಡಿ ದುಡಿವಿ ಮೈಬಾಕ್ಸ್ ದುಡ್ಸಕ್ಕೆ ನಿಮಗೆ ಅಂತ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಕಮೆಂಟ್ ಹಾಕ್ತೀರಾ. ಇದನ್ನು ನಾನು ಎಲ್ರಿಗೂ ಹೇಳ್ತಾರ, ಯಾರು ಆ ರೀತಿ ಹೇಳಿದ್ದೀರಾ
ಅವ್ರಿಗೆ ಮಾತ್ರ ನಾನು ಇದನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು 2ನೇ ತಿಂಗ್, ಇನ್ನೊಂದು ಜಾಸ್ತಿ ಮೋಸ್ಟ್ ರಿಪೀಟ್ ಆಗಿ ಇನ್ನೊಂದು ಕಮೆಂಟ್ ಹಾಕೋದಂದ್ರೆ ಅಪ್ಪ ಅಮ್ಮನ ಬಿಟ್ಬಿಟ್ಟು ಬಂದಿದ್ದೀರಾ ಅಂತ ಹೇಳ್ಬಿಟ್ಟು. ನಾವಿಬ್ರು ಅಪ್ಪ ಅಮ್ಮನ ಬಿಟ್ಟಂತೂ ದೇವ್ರ ಮೇಲನೆ ಬಂದಿಲ್ಲ. ನಾನು ನಮ್ಮ ಅಮ್ಮನ ಜೊತೆ ಈಗಲೂ ತುಂಬಾ ಖುಷಿಯಾಗಿದ್ದೀನಿ. ನಮ್ಮ ಮನೇಲಿ ಮದ್ವೆ ಮಾಡಿರೋದು ನಾವು ಒಪ್ಸೆ. ಒಂದ್ಸಲ ಎಲ್ಲಾರನು ಈ ತರ ಬ್ಲಾಗ್ ಮಾಡ್ಬಿಟ್ಟು ತೋರಿಸ್ದಾಗ ಅವಾಗ ಗೊತ್ತಾಗುತ್ತೆ. ನಾವ್ ಯಾಕೆ ನಮ್ಮ ಅಮ್ಮ ಕ್ಯಾಮ್ರಾ ಮುಂದೆ ಬರಲ್ಲ ಅಂದ್ರೆ ಎಲ್ರು ಕ್ಯಾಮ್ರಾ ಮುಂದೆ ಬರಕ್ಕೆ ಇಷ್ಟಪಡಲ್ಲ. ನಮ್ಮ ಅಮ್ಮ ಹೇಳ್ಬೇಕಂದ್ರೆ ಒಂದ್ ಫೋಟೋಸ್ ತಕೊಳ್ಳೋದೇ ಹೆಚ್ಚು, ಫೋಟೋಸೇ ತಕೊಳ್ಳಲ್ಲ ಹೇಳ್ಬೇಕಂದ್ರೆ. ನಮ್ಮಮ್ಮ ಕೇಳಿ ಇವನೇ ನಮ್ಮ ಮದ್ವೆಗೆ ಕಷ್ಟಪಟ್ಟು ಒಂದ್ ಫೋಟೋ ತಗೊಂಡು ಇಟ್ಕೊಂಡಿದ್ದೀನಿ ನಾನು. ನಮ್ಮಮ್ಮ ಅಷ್ಟು ಇನ್ನೋಸೆಂಟು, ಅಷ್ಟು ಇಷ್ಟಪಡಲ್ಲ ನಮ್ಮಮ್ಮ, ಜಾಸ್ತಿ ಇಂಟ್ರೋವರ್ಟ್ ನಮ್ಮಮ್ಮ. ಕ್ಯಾಮ್ರಾ ಮುಂದೆ ಬರಕ್ಕೆ ಇಷ್ಟಪಡಲ್ಲ. ಇನ್ನು ಇವ್ರ ಮನೇಲೂ ಅಷ್ಟೇ ಕ್ಯಾಮ್ರಾ ಮುಂದೆ ಬರಕ್ಕೆ ಇಷ್ಟಪಡಲ್ಲ. ನಾವೇ ಅವಾಗ ಹೆಂಗೋ ಅವ್ರಿಗೆ ಗೊತ್ತಿಲ್ದಂಗೆ ಒಂದೊಂದು ಕ್ಲಿಪ್ ಮಾಡಿ ಇವ್ರ ಫ್ಯಾಮಿಲಿನ ಸ್ವಲ್ಪ ಲೈಟಾಗಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಿ ವ್ಲಾಗಲ್ಲಿ. ನಮ್ಮಮ್ಮ ನಿಮ್ಗೇನು ಡೌಟ್ ಇದೆ ನಾನು ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದೀನಿ ಅಂತ ಅಲ್ವಾ? ಸೊ ನಿಮಗೆ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಒಂದು ವ್ಲಾಗ್ ಮಾಡಿದಾಗ ನಿಮಗೆ ಓಕೆ ಅಂತ ಕ್ಲಿಯರಿಟಿ ಸಿಗುತ್ತೆ, ಅದು ಆದಷ್ಟು ಬೇಗ ಸಿಗುತ್ತೆ. ಸೊ ನೀವು ಬ್ಯಾಡ್ ಕಮೆಂಟ್ ಹಾಕೋಕೆ ರೀಸನ್ ಇವೆರಡಿತ್ತು, ನಿಮ್ಗೇನು ಕೆಲಸ ಇಲ್ಲ ನಿಮಗೆ ಅಂತ ಹೇಳ್ತಾ ಇದ್ವಿ. ಸೊ ಇಷ್ಟು ಇವಾಗ ನಿಮಗೆ ನಮ್ಮ ಕಮಿಟ್ಮೆಂಟ್ ಗೊತ್ತಾಗಿದೆ ಅನ್ಕೊಂಡಿದ್ದೆ. ಈ 50-60 ಸಾವಿರದಲ್ಲಿ 5,000 ರೂಪಾಯಿ ಕಮ್ಮಿ ಬಂದರೂ ಜೀವನ ನಡೆಯೋಕ್ಕಾಗಲ್ಲ. ನಿಮಗೆ ರಿಸ್ಕ್ ಹೇಳಿದಷ್ಟು ಅಲ್ಲಿ ಕೂತ್ಕೊಂಡು ಕಮೆಂಟ್ ಹಾಕೋದು ಬೇರೆ, ಇಲ್ಲಿ ಜೀವನನೇ ಬೇರೆ. ನಿಮ್ಮ ಕಣ್ಣಿಂಗ್ ಅಂದ್ರೆ ನೀವೇನು ಹಬ್ಬ ಅನ್ಕೊಂಡಿರ್ಬೋದು, ನೀವು ನೋಡಿರ್ಬೋದು ಬ್ಲಾಗ್ ಅಂದ್ರೆ ಎಷ್ಟು ನಿಮಿಷ, ಹಬ್ಬ ಅಂದ್ರೆ ಒಂದು 20-30 ನಿಮಿಷ ಮಾಡಿದೀವ. ಆ 20 ನಿಮಿಷ 30 ನಿಮಿಷ ಇವ್ನು ಬಂದ ತಕ್ಷಣ ಅವನು ವಿಡಿಯೋ ಹಿಡಿದು ಬೇಗ ವಿಡಿಯೋ ಮಾಡೋಣ ಅಂತ ಕರ್ಕೊಂಡು ವಿಡಿಯೋ ಮಾಡ್ಕೊಂಡು ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಎಡಿಟ್ ಮಾಡಿ ಮತ್ತೆ ನೈಟ್ ಮನೆಗೆ ಬರ್ತಾನೆ ನೀವು. ಆಕ್ಚುಲಿ ಮನೇಲಿ ನಾನು ಒಬ್ಬಳೇ ಇರ್ತೀನಿ. ವಿಡಿಯೋಸ್ ರೀಲ್ಸ್ ಹಬ್ಬ ಅಂದ್ರೆ ಎಷ್ಟೊತ್ತಾಗ್ಬೋದು ರೀಲ್ಸ್ ಮಾಡೋಕ್ಕೆ? ಏನೋ ಒಂದು 1/2 hour ಆಗ್ಬೋದಾ? ಒಂದು 2-3 ರೀಲ್ಸ್ ಒಟ್ಟಿಗೆ ಮಾಡ್ಕೊಂಡಿರ್ತೀವಿ. ಒಂದು ವಾರ ಪೂರ್ತಿ ಅದನ್ನೇ ರೀಲ್ಸ್ ಬಿಡ್ತೀವಿ ನಾವಂತೂ. ಒಂದೇ ಡ್ರೆಸ್ಸಲ್ಲಿ ಒಂದು ವಾರದಲ್ಲಿ 3 ರೀಲ್ಸ್ ಮಾಡ್ಕೊತೀವಿ, ಅದನ್ನೇ ಬಿಡ್ತೀವಿ. ಇಷ್ಟಕ್ಕೆ ನೀವು ಮಾಡೋ ಕೆಲಸ ಇಲ್ಲ ಅಂತ ಹೇಗೆ ಡಿಸೈಡ್ ಮಾಡ್ತೀರಾ ಒಬ್ರು ಲೈಫ್ನ ಅಂತ ನನ್ನ ಕ್ವಶನ್ ಅಷ್ಟೇ. ನಿಮ್ಮೆಲ್ರಿಗೂ ಕ್ಲಾರಿಟಿ ಸಿಕ್ಕಿದೆ. ಇನ್ನೊಂದು ಯೂಟ್ಯೂಬ್ ಇನ್ಕಮ್ ಏನಕ್ಕ ನಿಮ್ದು ಅಂತ ಎಷ್ಟೋ ಜನ ಕೇಳ್ತಿದ್ದ. ಅದನ್ನೇನು ಹೇಳ್ಕೋಬಾರ್ದು, ದುರಂಕಾರ ಅಂತ ಏನಿಲ್ಲ, ಹೇಳ್ಕೋಬಾರ್ದು ತೋರಿಸ್ಕೋಬಾರ್ದು ಅಂತ ಏನಿಲ್ಲ. ನಾನು ಆನೆಸ್ಟಾಗಿ ಎಷ್ಟು ಬರ್ತಿದೆ ಅಂತ ಹೇಳ್ತೀನಿ. ಇನ್ನೂ ಒಂದು 2-3 ತಿಂಗಳು ದುಡ್ಡು ಬಂದ ಮೇಲೆ ನಮಗೆ ಗೊತ್ತಾಗುತ್ತೆ ಇಷ್ಟು ಬರುತ್ತೆ ಅಂದಾಜು ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಕಮ್ಮಿ ಬಂದಿದೆ, ಇಷ್ಟು ಬೇಗ ನಾವು ಎಷ್ಟು ಬರ್ತಿದೆ ಅದ್ರಲ್ಲೂ ನಮಗೆ ಒಬ್ರು ಸರ್ ಹೆಲ್ಪ್ ಮಾಡಿರೋದು. ನಮ್ಗೆ ಗೊತ್ತಿಲ್ಲ ಸರ್ ಏನಾದ್ರು ನಮ್ಮ ಲೈಫಲ್ಲಿ ಬಂದು ಹೆಲ್ಪ್ ಮಾಡಿಲ್ಲ ಅಂದಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಹೀಗೆ ಇರ್ತಿತ್ತೇನೋ, ನನಗಂತೂ ಗೊತ್ತಿಲ್ಲ. ಮೇ ಬಿ ಆ ಸರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನೀವು ನೋಡ್ಬೋದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹತ್ರ 2.25 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ರೂ ನಮ್ಗಿನ್ನೂ ಸಿಲ್ವರ್ ಪ್ಲೇ ಬಟನ್ ತಗೊಳ್ಳೋದು ಹೇಗೆ ಅಂತಾನೆ ಗೊತ್ತಿಲ್ಲ. ಅದನ್ನು ಇವಾಗ ಆ ಸರ್ ಹೆಲ್ಪ್ ಮಾಡ್ತಿದ್ದಾರೆ. ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ರು ನಾವು ಸರ್ ಮೇಲೆ ಜಸ್ಟ್ 1 ಸೆಕೆಂಡ್ ಇಟ್ಟಿರೋ ನಂಬಿಕೆ ಆ ಸರ್ ಉಳಿಸ್ಕೊಂಡಿದ್ದಾರೆ. ನಮ್ಮ ಚಾನಲ್ಲೇ ಅವ್ರಿಗೆ ಕೊಟ್ಬಿಟ್ಟಿದ್ವಿ, ಸರ್ ಹೇಗಾದ್ರೂ ಮಾಡಿ ಯೂಟ್ಯೂಬಿಂದ ಅಮೌಂಟ್ ಬರೋ ಮಾಡಿ ಅಂತ ಹೇಳ್ಬಿಟ್ಟು. ಆ ಸರ್ ಇಂದ ಇವತ್ತು ಯಾರು ಮಾಡ್ಲಿಲ್ಲ, ಅವಾಗ ಯಾರು ಹೆಲ್ಪ್ ಕೂಡ ಮಾಡಿಲ್ಲ. 400-500 ಕಿಲೋಮೀಟರ್ ದೂರ ಇರೋದು ಆ ಸರ್ ಅಷ್ಟು ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊಡ್ತೀನಿ ನಮ್ಗೆ ಕೇಳ್ರಿ ಅಂತ. ನಾನು ನಿಮ್ಗೆ ಅವ್ರ ಸರ್ ಬಗ್ಗೆನೇ ಸಪ್ರೇಟ್ ಆಗಿ ವಿಡಿಯೋ ಕೂಡ ಮಾಡಿದ್ದೀನಿ. ನೀವು ಯಾರೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಿದ್ರು ನೀವು ಆ ಸರ್ದು ಇನ್ಸ್ಟಾಗ್ರಾಮ್ ID, ಯೂಟ್ಯೂಬ್ದು ನಾನು ಇಲ್ಲಿ ಸರ್ದು ಎಲ್ಲ ಇನ್ಫಾರ್ಮೇಷನ್ ಆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ನೀವು ಹೋಗಿ ನೀವು ಮೆಸೇಜ್ ಹಾಕಿದ ತಕ್ಷಣ ಆ ಸರ್ ಟಕ್ಕಂತ ರಿಪ್ಲೈ ಕೊಡ್ತಾರೆ. ಯಾರೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಅಂದರೂ ನಿಮ್ಗೇನೇ ಡೌಟ್ ಇದ್ರು ಯೂಟ್ಯೂಬ್ ಬಗ್ಗೆ ಆ ಸರ್ ಎಲ್ಲದಕ್ಕೂ ಕ್ಲಾರಿಟಿ ಕೊಡ್ತಾರೆ. ನೀವು ಬನ್ನಿ. ಸೊ ಗೊತ್ತಿಲ್ಲದೆ ದಯವಿಟ್ಟು ಯಾವ ಕಮೆಂಟ್ ಹಾಕಬೇಡಿ. ನಿಮ್ಗೇನೇ ಡೌಟ್ಸ್ ಇದ್ರು ನಿಮ್ಗೇನೇ ಡೌಟ್ ಇದ್ರು ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾವು ಮಾತಾಡೋಣ ಆಯ್ತಾ? ನಿಮ್ಗೇನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಈ ವಿಡಿಯೋ ಹೇಳಿ ತಪ್ಪ ಸರಿಯೋ ನಿಮಗೆ ಗೊತ್ತಿಲ್ಲ. ನಮ್ಮ ರಿಯಲ್ ಲೈಫ್ನ ನಾನು ಇಷ್ಟು ದಿವಸ ಮುಚ್ಚಿಟ್ಟಿದ್ದೆ. ನನಗೆ ಹೇಳ್ಬೇಕು ಅನಿಸ್ತು, ಹೇಳ್ಕೊಂಡೆ. ಎಲ್ಲ ಆನೆಸ್ಟಾಗಿ ಹೇಳ್ಕೊಂಡಿದ್ದೀನಿ. ಇಷ್ಟು ನಮ್ಮ ಮನೆ ಕಮಿಟ್ಮೆಂಟ್ ಇದೆ. ಇವಾಗ ಬರೋ ಯೂಟ್ಯೂಬ್ ದುಡ್ಡಿಂದ ನಾವು ಮನೆಗೆ ಎತ್ತಿಡಬೇಕು. ನಾವು ಲೀಸ್ಗೆ ಹಾಕ್ಸ್ಕೋಬೇಕಂತಿದ್ವಿ. ಇವನು ಆಲ್ರೆಡಿ ಇದಕ್ಕೂ ಮುಂಚೆ ನಾನು ಲವ್ ಮಾಡೋಕ್ಕೂ ಮುಂಚೆಯಿಂದ ಚೀಟಿ ಹಾಕಿದ್ದ ಇವನು. ನಮ್ಮ ಮದುವೆ ಆಗೋಕ್ಕೂ ಮುಂಚೆ ಆ ಚೀಟಿ ದುಡ್ಡು ಬಂದಿದೆ. ನಮ್ಮ ಮನೆ ಲೀಸ್ಗೆ ಹಾಕಿಸ್ಕೋಬೇಕು ಅಂತ ಅನ್ಕೊಂತೀವಿ. ನಮ್ಮ ಹತ್ರ ದುಡ್ಡಿದ್ದಾಗ ಅವ್ರು ಕೊಡೋಕೆ ಒಪ್ಪಿರಲ್ಲ, ಅವ್ರು ಕೊಡೋಕೆ ಒಪ್ಪಿದಾಗ ನಮ್ಮ ಹತ್ರ ದುಡ್ಡಿರಲ್ಲ. ಇದೇ ನಡೀತಿದೆ. ಸೊ ಪ್ರಾಬ್ಲಮ್ ಇದೆ ಲೈಫಲ್ಲಿ ನಮಗೂ. ನಿಮಗೆ ಗೊತ್ತು, ಇವ್ನ ಡ್ರೀಮ್ ಕೂಡ ಇದೆ. ಅದರಲ್ಲಿ ನಾವಿನ್ನೂ ಏನೂ ಬೆಳೆದಿಲ್ಲ. ನಾವಿನ್ನೂ ಶೋಕಿ ಮಾಡ್ತೀರಾ ಅಂತೀರಾ, ನೀವು ನಂಬ್ತಿರೋ ಬಿಡ್ತಿರೋ. ಇವನಂತೂ ಒಂದು ಚಿಕ್ಕ ಬಿಡುಗಾಸ್ ಕೂಡ ಇವನು ಅವ್ರ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡಿಲ್ಲ. ಎಲ್ಲ ಸ್ವಂತವಾಗಿ ತಗೊಂಡಿದ್ದಾನೆ. ನಾನು ಅದನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸ್ವಂತವಾಗಿ ದುಡಿದಿದ್ದಾನೆ, ಸ್ವಂತವಾಗೇ ಮಾಡಿದ್ದಾನೆ. ಮನೇಲಿ ಪ್ರತಿಯೊಂದು ಇವನೇನೇ ತೊಗೊಂಡ್ರು, ಇವನೇನೇ ಹಾಕ್ತಿದ್ದಾನೆ, ಇವನೇನೇ ತೊಗೊಂಡಿದ್ದಾನೆ ಅಂತಂದ್ರು ಅದೆಲ್ಲ ಇವನ ಕಾಸಲ್ಲೇ ತೊಗೊಂಡಿದ್ದಾನೆ. ಅವನು ಅವ್ರ ಅಪ್ಪನ ಕಾಸಲ್ಲೂ ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ. ನನಗಿನ್ನೂ ನಮ್ಮಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ ನಾನು ಹೇಳ್ಬೋದು. ನನಗೆ ಹೆಲ್ಪ್ ಮಾಡ್ತಾರೆ. ಬಟ್ ಇವನಿಗೆ ಆ ಥರ ಯಾರು ಹೆಲ್ಪು ತೊಗೊಳ್ಳಲ್ಲ. ಇವ್ನು ಯೂಶ್ವಲಿ ಮಾಡ್ತೀನಿ ಅಂದರೆ ಇವ್ನು ಯಾರು ಹೆಲ್ಪು ತೊಗೊಳ್ಳಲ್ಲ. ಇಷ್ಟಿದೆ ನೋಡಿ ನಮ್ಮ ಜೀವನ. ಸೊ ಅದ್ರ ಬಗ್ಗೆ ಗೊತ್ತಿದೆ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಇದನ್ನ ಹಾರ್ಡರ್ ಅನ್ಕೋಬೇಡಿ, ರಿಕ್ವೆಸ್ಟ್ ಅಂದ್ಕೊಳ್ಳಿ. ಯಾರ್ಯಾರಿಗೆಲ್ಲ ನಮ್ಗೇನು ಕೆಲಸ ಇದೆ, ನಿಮ್ಗೆ ಮಾಡೋ ಕೆಲಸ ಇಲ್ವಾ ಅಂತ ಹೇಳ್ತಿದ್ದವ್ರಿಗೆಲ್ರಿಗೂ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀವಿ. ಇಷ್ಟು ನಮ್ಮ ಕಮಿಟ್ಮೆಂಟ್ ಇದೆ. 1 ತಿಂಗಳಲ್ಲಿ ನಮಗೆ 60-65 ಸಾವಿರ ರೂಪಾಯಿ ಬೇಕೇ ಬೇಕು ನಮ್ಮ ಮನೆ ನಡಿಬೇಕಂದ್ರೆ.
ಇವನೊಬ್ಬ ಇಲ್ಲ ಅಂತಂದರೆ ನನ್ನ ಜೀವನ ಶೂನ್ಯ ಅಂತಲೇ ಹೇಳ್ಬೋದು. ಅಷ್ಟು ಕಷ್ಟಪಡ್ತಾನೆ ಇವನು. ನೋಡೋಕ್ಕಷ್ಟೇ ಇರ್ಬೋದು, ಅದಕ್ಕೆ ವ್ಯಾಪಾರಕ್ಕೆ ಇನ್ವೆಸ್ಟ್ ಮಾಡಬೇಕು, ಅದನ್ನು ಲೋಡ್ ಮಾಡಬೇಕು, ತುಂಬ ಕಷ್ಟಪಡ್ತಾನೆ. ಅದೇನಿದು ನಮಗೆ ಮಾತ್ರ ಗೊತ್ತಿರುತ್ತೆ. ಅದೆಲ್ಲ ಹೇಳ್ಕೊಬಾರ್ದು ಅಂತ ನಾನು ಹೇಳ್ಕೊಂಡಿಲ್ಲ, ಬರೀ ಮೇಲ್ನೋಟಕ್ಕೆ ಹೇಗಿದ್ವಿ ಅಂತ ನಾನು ಇಷ್ಟು ದಿವಸ ವೀಡಿಯೋ ಮಾಡ್ತಾಯಿದ್ವಿ. ಈ ಮೇಲ್ನೋಟಕ್ಕೆ ಹೇಗಿದ್ವಿ ಅಂತ ಹೇಳ್ತಾ ಇದ್ವಿ. ಇವತ್ತು ಒಳಗಡೆ ಏನಿದೆ ಅಂತಲೇ ಬಾಯಿ ಬಿಟ್ಟು ಹೇಳಿದ್ದೀನಿ. ನೀವೆಲ್ಲರಿಗೂ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡ್ವಿ. ಓಕೆ, ನೆಕ್ಸ್ಟ್ ಟೈಮ್ ಏನೇ ಡೌಟ್ ಇದ್ರು ಕೇಳಿದ್ರೆ ನೆಕ್ಸ್ಟ್ ವಿಡಿಯೋ. ಹಾಗಂತ ನನ್ನಂತೂ ತುಂಬ ಚೆನ್ನಾಗಿ ನೋಡ್ಕೊತಾನೆ, ಅದೊಂದಂತೂ ಹೇಳಬಲ್ಲೆ. ತುಂಬ ಚೆನ್ನಾಗಿ ನೋಡ್ಕೊತಾನೆ, ಮನೆ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾನೆ. ಯಾಕಂದರೆ ಅವ್ನು ಚಿಕ್ಕ ವಯಸ್ಸಿಂದಾನು ಕೆಲಸ ಮಾಡಿದ್ದಾನೆ. ಅವನು ಓದಿಲ್ಲ, ಅದ್ರ ಬದಲು ಕೆಲಸ ಮಾಡ್ಕೊಂಡೇ ಜೀವನ ಮಾಡಿರೋದು. ಅವನಿಗೆ ಕೆಲಸದ ಬಗ್ಗೆ ನೀವು ಕಮೆಂಟ್ ಹಾಕಿದಾಗ ನನಗೆ ಬೇಜಾರಾಯಿತು, ಅದಕ್ಕೆ ನಾನು ಈ ಬ್ಲಾಗ್ ಮಾಡಿರೋದು. ಅವನಿಗೂ ಗೊತ್ತಿಲ್ಲ ಏನು ಟಾಪಿಕ್ ಅಂತ, ಸುಮ್ಮನೆ ಬ್ಲಾಗ್ ಮಾಡೋಣ ಬಾ ಅಂತ ಕರ್ಕೊಂಡ್ಬಂದು ಇದು ಟಾಪಿಕ್ ನನ್ನ ಮನಸ್ಸಲ್ಲಿತ್ತು, ಅದನ್ನು ಹೇಳಿದ್ದೀನಿ. ಮಾತಾಡ್ತಾಳೆ, ನಾನು ಸುಮ್ಮನೆ ನಿಂತಿದ್ದು, ನನಗೇನು ಗೊತ್ತಿಲ್ಲ, ಅದಕ್ಕೋಸ್ಕರ ಸುಮ್ಮನೆ ನಿಂತ್ಕೊಳ್ಳೋಣ. ಇನ್ನೊಂದು ಏನಪ್ಪ ಅಂತಂದರೆ, ಪ್ರಮೋಷನ್ ಮಾಡಿದ ತಕ್ಷಣ ನೀನು ಪ್ರಮೋಷನ್ ಮಾಡ್ತಿದ್ದೀರ, ಐ ಸ್ವೇರ್ ನಾನು ನಿಮಗೆ ಈಗಲೂ ಪ್ರಾಮಿಸ್ ಮಾಡ್ತೀನಿ, ನಾನು ಯಾವುದೇ ರೀತಿ ನೀವು ಹಾಳಾಗುವಂಥ ಪ್ರಮೋಷನ್ಸ್ನ ನಾನು ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಮಾಡಿಲ್ಲ. ಅಜ್ಮೇರಲ್ಲಿ ಮಾಡಿದ್ದೆ, ಯೂಸ್ ಆಗುತ್ತೆ ಬಿಸ್ನೆಸ್ ಮಾಡೋರಿಗೆ ಅಂತ ಮಾಡಿದ್ದು. ನಾವು ಇಲ್ಲಿವರೆಗೂ ಯಾವುದೇ ಥರ ಬೆಟ್ಟಿಂಗ್ ಆ್ಯಪ್ ಮಾಡಿ, ಈಗಲೂ ಬೆಟ್ಟಿಂಗ್ ಆ್ಯಪ್ ಮಾಡ್ತೀವಿ ಅಂದರೆ ಎಷ್ಟೊಂದು ಕೊಡೋಕೆ ರೆಡಿ ಇದ್ದಾರೆ, ಬಟ್ ನಾವು ಬೆಟ್ಟಿಂಗ್ ಆ್ಯಪ್ ಮಾಡಲ್ಲ. ನಮ್ಮಿಂದ ಇನ್ನೊಬ್ರು ಆಡೋದು ನನಗೆ ಇಷ್ಟ ಇಲ್ಲ. ಇನ್ನೊಂದು ಮೈ ತುಂಬ ಬಟ್ಟೆ ಇಲ್ದಲ್ಲಂತೂ ಯಾವತ್ತೂ ವೀಡಿಯೋ ಮಾಡಿಲ್ಲ, ಬೇರೆ ಭಾಷೆಗೂ ನಾವು ಯಾವತ್ತೂ ಸಪೋರ್ಟ್ ಮಾಡಿಲ್ಲ. ನಾನು ಸ್ವಂತ ತೆಲುಗುಗಳಾಗಿ ಇಲ್ಲಿವರೆಗೂ ಒಂದು ಸಾಂಗ್ ತೆಲುಗುದೇ ಮಾಡೋಕೆ ಬಿಟ್ಟಿಲ್ಲ. ಇವನು ನೀನು ಕರ್ನಾಟಕದಾಗಿದ್ಯಾ, ಕನ್ನಡ ಅನ್ನ ತಿಂತಾ ಇದೆಯಾ, ಕನ್ನಡ ರಿಲೀಸ್ ಮಾಡೋಣ ಬಾ ಅಂತಾನೆ. ಅಷ್ಟು ಸ್ವಾಭಿಮಾನಿ ಇದ್ದಾನೆ ಇವನು. ಅದಕ್ಕೆ ಸುಮ್ಮನೆ ತಿಳ್ಕೊಂಡೆ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಪ್ರಮೋಷನ್ ನಾನು ಯಾವುದೇ ಮಾಡಿದ್ರು 100% ಟ್ರಸ್ಟೆಡ್ ಆಗಿದ್ದು, ಅದರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ನಿಮಗೆ ಯೂಸ್ ಆಗುತ್ತೆ ಅನ್ನೋದನ್ನ ನಾನು ಚೆಕ್ ಮಾಡ್ತೀನಿ. ನನಗೆ ಪ್ರಮೋಷನ್ ಕೊಡೋರ ಹತ್ರ ನೀವು ಬೇಕಾದ್ರೆ ಕೇಳಿ, ನಾನು ಎಷ್ಟು 1000 ಸತಿ ಕೇಳ್ತೀನಿ ಗೊತ್ತಾ, ಇದರಿಂದ ಏನು ಬ್ಯಾಡ್ ಆಗಲ್ಲ ಅಲ್ವಾ, ತೊಂದರೆ ಆಗೋಲ್ಲ ಅಲ್ವಾ, ಜನಗಳಿಗೆ ಪಕ್ಕ ಯೂಸ್ ಆಗುತ್ತಲ್ವಾ, ಎಷ್ಟು ಕೇಳ್ತೀನಿ ಅಂತಂದರೆ ನಾವು ಮಾಡೋ ಪ್ರಮೋಷನ್ಗೆ ಇಲ್ಲಿವರೆಗೂ ನಾನು ಯಾವುದೂ ಪ್ರಮೋಷನ್ ಮಾಡಿಲ್ಲ. ಮೈ ಫಸ್ಟ್ ಪ್ರಮೋಷನ್ ಈಸ್ ಅಜ್ಮೇರ ಪ್ರಮೋಷನ್ ಅಂತಲೇ ಹೇಳ್ಬೋದು. ಅದಕ್ಕೇ ನೀವು ಕಮೆಂಟ್ಸ್ ಹಾಕ್ಬಿಟ್ಟಿದ್ದೀರಿ ಎಷ್ಟೋ ಜನ. ಇನ್ನು ಲೈಫ್ ನೀವು ಯಾರು ಅಂದ್ಕೊಂಡಷ್ಟಲ್ಲ, ನಾವು ಮೇಲ್ನೋಟಕ್ಕೆ ಮಾತ್ರ ವೀಡಿಯೋದಲ್ಲಿ ನಗ್ನಾಗ್ತಾ ಇರ್ತೀವಿ, ಒಳಗಡೆ ನಮ್ಮದೇ ಆದ ಕಷ್ಟಗಳಿರುತ್ತೆ. ಇನ್ನೊಂದು ನಮ್ಮ ಫ್ಯಾಮಿಲಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಸೊ ಇವ್ನ ಫ್ಯಾಮಿಲಿ ಜೊತೆ ನಾನು ವೀಡಿಯೋ ಮಾಡಿ ನಿಮ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ನನ್ನ ಫ್ಯಾಮಿಲಿ, ನಮ್ಮ ಅಮ್ಮನ ಫ್ಯಾಮಿಲಿ, ಆ್ಯಕ್ಚುಲಿ ನಮ್ಮ ಅಪ್ಪ, ನನ್ನ ಸಂಬಂಧಿಕರನ್ನ ಬಿಟ್ಬಿಟ್ಟಿದ್ದೀನಿ. ನನ್ನ ಸಂಬಂಧಿಕರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ನಮ್ಮಪ್ಪ, ನಮ್ಮಮ್ಮ ಅವರ ದೊಡ್ಡಮ್ಮ, ಚಿಕ್ಕಮ್ಮ, ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಚಿಕ್ಕಮ್ಮವ್ರ ಮಕ್ಕಳು, ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲರೂ ಇದ್ದಾರೆ. ದೊಡ್ಡ ಬಳಗನೇ ಇದೆ ನಮ್ಮ ಅಮ್ಮನ ಸೈಡ್ ಅಂತ ಹೋದರೆ. ಒಂದು ದಿವಸ ನಾನು ಎಲ್ಲರ ಜೊತೆ ನಮ್ಮ ಅಮ್ಮನ ಜೊತೆ ಬ್ಲಾಗ್ ಮಾಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಇವನಿಗೆ ಗೊತ್ತು ನಮ್ಮಮ್ಮ ಯಾವುದಕ್ಕೂ ಬರಲ್ಲ ಅಂತ, ಇವನು ಅದಕ್ಕೆ ಕಲಿಯೋಕ್ಕೆ ಹೋಗಲ್ಲ, ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ನಮ್ಮಮ್ಮನ ಒಂದೇ ಮಾತು ಬರಲ್ಲ ಅಂತ ಹೇಳ್ತಾರೆ. ನಾವು ಚೆನ್ನಾಗಿದ್ದೀವಪ್ಪ ಅಷ್ಟೇ. ಓಕೆ, ಎಲ್ಲರೂ ಒಪ್ಸಿ ಮದುವೆ ಆಗಿರೋದು. ಕೆಲಸ ತುಂಬ ಇದೆ ನನಗೆ, ಇದು ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ದಯವಿಟ್ಟು ಯೋಚನೆ ಮಾಡಿ. ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಆಗ್ತಿದ್ದಿದೆ ಇಷ್ಟು ಬ್ಯಾಡ್ ಕಮೆಂಟ್ಸ್ ನಮಗಷ್ಟೇ. ಎರಡೇ ಡೌಟ್ ಇದೆ. ಒಂದು ಅಪ್ಪ ಅಮ್ಮನ ಬಿಟ್ಟು ಬಂದಿದ್ರೆ, ಇನ್ನೊಂದು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ. ಎರಡೇ ಆಗ್ತಾಯಿದ್ರಿ. ಸೊ ಎರಡಕ್ಕೂ ನಾನು ಉತ್ತರ ಕೊಟ್ಟಿದ್ದೀನಿ. ಇವತ್ತಿನೆಲ್ಲ ಪ್ರಶ್ನೆಗೂ ಸಿಕ್ತು ಅಂತ ಆನ್ಸರ್. ಇನ್ನೊಂದು ಎಷ್ಟು ಜನ ಫ್ಲೈಟ್ ಟಿಕೆಟ್ ಬಗ್ಗೆ, ಯೂಟ್ಯೂಬ್ ಬಗ್ಗೆ ಎಲ್ಲ ಕೇಳಿದ್ದೀರಾ, ಅದಕ್ಕೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಓಕೆ, ಬಾಯ್. ಎಲ್ರಿಗೂ ನಮಸ್ತೆ. ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿಲ್ಲ, ಇಷ್ಟ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಅವ್ನು ಯೂಟ್ಯೂಬ್ ಬ್ಲಾಗ್ದು ಟಾಪಿಕೇ ಗೊತ್ತಿಲ್ಲ ನಾನು ಮಾತಾಡ್ತಾ ಇರೋದು, ಸುಮ್ಮನೆ ನಿಂತ್ಕೊಂಡು ಏನು ಮಾಡೋಣ, ನನಗೆ ಗೊತ್ತಿಲ್ಲ, ನಾನು ಮಾತಾಡ್ತೀನಿ, ನನಗೆ ಗೊತ್ತೇ ಇಲ್ಲ. ನಾನೇ ಸಡನ್ನಾಗಿ ಮಾಡಿದ್ದು. ಅದಕ್ಕೆ ಇವನ ಅಂಗಡಿದು ಬ್ಲಾಗು, ಇವನ ಅಂಗಡಿ ಟೂರ್ ಬೇಕಂದ್ರೆ ಕೇಳಿ ಮಾಡಲ್ವ. ಓಕೆ, ಬಾಯ್.